ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉಷಾ ಪ್ರದೀಪ್. ಇವತ್ತು ನಾನು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಜಾಮೂನ್ ಮಾಡೋದು ಹೇಗೆ, ನಾನು ಜಾಮೂನ್ನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ಕಪ್ಪಲ್ಲಿ ಫ್ರೆಂಡ್ಸ್ ಒಂದು ಕಾಲು ಕಪ್ಪು ಹಿಟ್ಟಾಗಿದೆ. ಇವಾಗ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ಆಶೀರ್ವಾದ ಅವರ ಜಾಮೂನ್ ಮಿಕ್ಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. MTR ಪ್ಯಾಕೆಟ್ ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ತೊಗೊಂಡಿರೋ ಹಾಲಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಥರ ನಾವು ಕಲಿಸ್ಕೋಬೇಕಾಗತ್ತೆ. ಅಂದರೆ ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ಬೇಡ, ಹಂಗಂತ ತುಂಬ ತೆಳ್ಳಾಗಿ ಕಲಿಸೋದೇನು ಬೇಡ. ಮೀಡಿಯಮ್ ಹದದಲ್ಲಿ ನೀಟಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾನು ಇಲ್ಲಿ ಸ್ವಲ್ಪ ತುಪ್ಪನ ಯೂಸ್ ಮಾಡ್ತೀನಿ. ಏಕೆಂದರೆ ಅಂಟುತ್ತಿರುತ್ತಲ್ವ, ಅದರಿಂದ ಸ್ವಲ್ಪ ತುಪ್ಪನ ಹಾಕೋದ್ರಿಂದ ಯಾವುದೇ ರೀತಿ ಅಂಟೋದಿಲ್ಲ ಹಿಟ್ಟು. ಅದಾದಮೇಲೆ ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟಿಗೆ ಇಡೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಹಾಗೆ ಜಾಮೂನು ಉಂಡೆ ಮಾಡೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದ ಒಂದು 10 ನಿಮಿಷ ನಾನಿಲ್ಲಿ ರೆಸ್ಟಿಗೆ ಇಡ್ತೀನಿ. ಓಕೆ, ಅಷ್ಟರೊಳಗಡೆ ನಾವು ಪಾಕ ಮಾಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಪಾಕ ಮಾಡೋಕ್ಕೋಸ್ಕರ. ನಾವು ಗುಲಾಬ್ ಜಾಮೂನ್ ಮಿಕ್ಸ್ನ 1/4 ಕಪ್ ತೊಗೊಂಡಿದ್ದೀವಿ ಅಲ್ವಾ, ಅದೇ ಕಪ್ಪಲ್ಲಿ ನಾನಿಲ್ಲಿ ಶುಗರ್ನ 2 ಕಪ್ನ ತೊಗೋತಾ ಇದ್ದೀನಿ. ಇಲ್ಲಿ 2 ಕಪ್ ತೊಗೊಂಡ್ಬಿಟ್ಟಿದ್ದೀನಿ. 2 ಕಪ್ ತೊಗೋಬೇಡಿ, ಜಾಸ್ತಿ ಆಗುತ್ತೆ. 1.5 ಕಪ್ಪು ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ 2 ಕಪ್ಪಿಗೆ ನಾವು 1 ಕಪ್ ನೀರು ಹಾಕೋಬೇಕಾಗತ್ತೆ, ಆಯಿತಾ? ಇಲ್ಲ ಅಂದರೆ 1.5 ಕಪ್ಪಿಗೆ ನೀವು 3/4 ಕಪ್ ನೀರು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹೆವಿ ಸ್ವೀಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಮಾಡಿದ್ದಂಗೆ ಸ್ವಲ್ಪ ಕಮ್ಮಿ ಆಗೋಬೇಕಿತ್ತು, ಅಲ್ಲಿ ಜಾಸ್ತಿ ಆಗಿತ್ತು, ಅದರಿಂದ ಹೇಳ್ತಾ ಇದ್ದೀನಿ. ಈ ಪಾಕ ಮಾಡೋದಕ್ಕೆ ಕರೆಕ್ಟಾಗಿ 15 ಮಿನಿಟ್ಸ್ ಆದರೆ ಸಾಕು. 1/4 ಕಪ್ ಗುಲಾಬ್ ಜಾಮೂನ್ ಮಿಕ್ಸಿಗೆ ನಾವಿಲ್ಲಿ 1.5 ಕಪ್ ಶುಗರ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ 3/4 ಕಪ್ ನೀರನ್ನು ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ಪಾಕದಲ್ಲಿ ಸಕ್ಕರೆನ ತಳದಲ್ಲಿ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 5ರಿಂದ 6 ಏಲಕ್ಕಿನ ಚೆನ್ನಾಗಿ ಕುಟ್ಟುಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಕೇಸರಿ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಕೇಸರಿ ದಳ ಇದ್ದರೆ ಹಾಕೊಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಈ ಟೈಮಲ್ಲಿ ನಾನು ಒಂದು 4ರಿಂದ 5 ಹನಿ ಲೆಮನ್ ಹನಿ ಯೂಸ್ ಮಾಡ್ತಾಯಿದ್ದೀನಿ. ಲೆಮನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇವಾಗ ಪಾಕ ಇರುತ್ತಲ್ವ, ಅದು ಮುಟ್ಟಿದಾಗ ಅಂಟೋದಿಲ್ಲ ಮತ್ತು ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದರಿಂದ ಲೆಮನ್ನ ಯೂಸ್ ಮಾಡ್ತಾ ಇರೋದು, ಮತ್ತು ಸ್ವೀಟನ್ನು ಕಂಟ್ರೋಲ್ ಮಾಡುತ್ತೆ. ಇದಿಷ್ಟ ಆದರೆ ಪಾಕ ರೆಡಿ. ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊತೀನಿ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. ಸಣ್ಣಕ್ಕೆ ಮಾಡ್ಕೊತೀವಿ ಅಂದರೆ ಸಣ್ಣದಾಗಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪದಾಗಿ ಮಾಡ್ಕೊತೀನಿ ಅಂದರೆ ಓಕೆ. ನಾನು ಸಣ್ಣದಾಗಂತೂ ಮಾಡಿಲ್ಲ, ಮೀಡಿಯಮ್ ಸ್ವಲ್ಪ ದಪ್ಪನಾಗೆ ಮಾಡಿದ್ದೀನಿ. ಇದರಲ್ಲಿದ್ದರೆ ಸಾಕು. ಅಂಟುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ತುಪ್ಪನ ಯೂಸ್ ಮಾಡಿಕೊಂಡು 2 ಕೈನ ಯೂಸ್ ಮಾಡಿ ಹಿಟ್ಟನ್ನು ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಉಂಡೆಗಳು ಕ್ರ್ಯಾಕ್ಸ್ ಬರಬಾರ್ದು. ಕ್ರ್ಯಾಕ್ಸ್ ಬಂದರೆ ಜಾಮೂನು ಅದೇ ಥರ ಹೊಡ್ಕೊಂಡಂಗೆ ಬರುತ್ತೆ. ಅದರಿಂದ ಉಂಡೆನ ನಾವು ಇಲ್ಲಿ ನೀಟಾಗಿ ಕಟ್ಟಬೇಕಾಗತ್ತೆ. ನಂದು ಜಾಮೂನಲ್ಲಿ ಸೇಮ್ ಅದೇ ಪ್ರಾಬ್ಲಮ್ ಆಯಿತು, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಉಂಡೆಗಳನ್ನ ನೀಟಾಗಿ ಯಾವ ಒಂದು ಕ್ರಾಕ್ಸ್ ಇಲ್ದೇ ಕಟ್ಕೊಬೇಕು. ಫಸ್ಟು ಉಂಡೆಗಳೆಲ್ಲ ರೆಡಿ ಇದೆ. ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆನ ಬಿಸಿಗೆ ಇಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿ ಇಟ್ಕೊಂಡಿರೋ ಉಂಡೆಗಳನ್ನೆಲ್ಲ ಒಂದೊಂದೇ ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದ್ರಿಲ್ಲ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ
ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಒಳ್ಳೆ ಕಲರ್ ಬಂದಮೇಲೆ ನಾವು ಇದನ್ನು ತೆಗೆದಿಟ್ಕೋಬೇಕಾಗತ್ತೆ. ನಾವು ಜಾಮೂನ್ನ ಎಣ್ಣೆಗೆ ಬಿಟ್ಟ ಮೇಲೆ ಆವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸೋದ್ರಿಂದ ಎರಡೂ ಸೈಡು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಈ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನು ಇವಾಗ ಪಾಕಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಪಾಕ ತುಂಬ ತಣ್ಣಗಾಗಬಾರ್ದು, ಅದು ಸ್ವಲ್ಪ ಬಿಸಿ ಇರಬೇಕು. ಮತ್ತು ಉಂಡೆಗಳು ಅಷ್ಟೇ ತುಂಬ ತಣ್ಣಗಾಗೋದು ಏನು ಬೇಡ, ಅದು ಅಷ್ಟೇ ಸ್ವಲ್ಪ ಬಿಸಿ ಇರಬೇಕು. ಆ ಟೈಮಲ್ಲಿ ನಾವು ಪಾಕಕ್ಕೆ ಉಂಡೆಗಳನ್ನ ಸೇರಿಸ್ಕೊಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಉಂಡೆ ಚೆನ್ನಾಗಿ ಪಾಕನ ಹಿಡ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಅಷ್ಟು ನೀಟಾಗಿ ಸೆಟ್ ಆಗೋದಿಲ್ಲ ಅವೆರಡೂ. ಓಕೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಬಿಟ್ಟು ಬಿಡಬೇಕು. ಬಿಟ್ಟಾಗಲೇ ಪಾಕ ಮತ್ತು ಜಾಮೂನ್ ಉಂಡೆಗಳು ನೀಟಾಗಿ ಸೆಟ್ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಈ ಟೈಮಲ್ಲಿ ಉಂಡೆಗಳು ಸಣ್ಣದಾಗಿರೋದು ದಪ್ಪದಾಗಿ ಅಳ್ಕೊಳ್ಳುತ್ತೆ. ಅಂದರೆ ಪಾಕನ ಕುಡಿದ್ಬಿಟ್ಟು ಚೆನ್ನಾಗಿ ದಪ್ಪದಾಗಿ ಅರಳುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಹಾಫ್ ಆನ್ ಅವರ್, 1 ಅವರ್, 2 ಅವರ್ಸ್, ಎಷ್ಟು ಅವರ್ಸ್ ಆಗುತ್ತೆ ಅಷ್ಟು ಅವರ್ ಬಿಟ್ಟುಬಿಟ್ರೆ ಸಾಕು. ರುಚಿಕರವಾದ ಗುಲಾಬ್ ಜಾಮೂನ್ ರೆಡಿ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋಸ್. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಸಿ ಯು, ಟಾಟಾ.